ನಮಸ್ಕಾರ ಎಲ್ಲರಿಗೂ ನಮ್ಮ ಲೈಫ್ ನಮ್ಮ ಸ್ಟೈಲ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಮನೆಯಲ್ಲೇ ಹೇಗೆ ಸುಲಭವಾಗಿ ಇಜ್ಜಲು ಅಥವಾ ಚಾರ್ಕೋಲ್ ಮಾಡೋದು. ಒಂದು ತೆಂಗಿನ ಚಿಪ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪೀಸ್ನ ಇಟ್ಬಿಟ್ಟು ಸ್ಟವ್ನ ಕಡಿಮೆಯಿಂದ ಮೀಡಿಯಮ್ ಉರಿಯಲ್ಲಿ ಹಚ್ಚಿ ಹೈ ಮಾಡಬಾರ್ದು. ನಿಮಗೇನಾದರೂ ಸ್ವಲ್ಪ ಹೆಚ್ಚಿಗೆ ಇಜ್ಜಬೇಕು ಅಂತಂದರೆ ಇದ್ರ ಮೇಲೆ ಇನ್ನೂ ಒಂದು ಅಥವಾ ಎರಡು, ಟೋಟಲಾಗಿ ಒಂದು 2ರಿಂದ 3 ಪೀಸ್ ಒಂದ್ರ ಮೇಲೆ ಒಂದು ಜೋಡಿಸ್ಬೋದು. ತುಂಬ ಹೆಚ್ಚಿಗೆ ಜೋಡಿಸ್ಕೋಬೇಡಿ, 2ರಿಂದ 3 ಪೀಸ್ ಸಾಕು. ಒಂದೊಂದು ಸರಿಗೆ 2 ಅಥವಾ 3 ಪೀಸ್ ಇಟ್ಕೊಳ್ಳಿ. ನೋಡಿ, ಈ ರೀತಿ ಆಗಾಗ ಒಂದು 30-40 ಸೆಕೆಂಡಿಗೆ ಒಂದು ಸರಿ ತಿರುವು ಹಾಕ್ತಾ ಇರಬೇಕು. ನೀವು ಒಂದಕ್ಕಿಂತ ಹೆಚ್ಚಿಗೆ ಏನಾದರೂ ಮೇಲಿಂದ ಮೇಲೆ ಜೋಡಿಸ್ಕೊಂಡಿದ್ರೆ ಎಲ್ಲ ಪೀಸ್ನು ಸರಿಯಾಗಿ ಕರೆಕ್ಟಾಗಿ ತಿರುವು ಹಾಕ್ಕೊಳ್ಳಿ, ನೋಡ್ಕೊಳ್ಳಿ ಅದನ್ನು. ಪ್ರತಿಯೊಂದು ಪೀಸ್ಗೂ ಉರಿ ತಾಗಬೇಕು, ಆವಾಗಲೇ ಅದು ಸುಟ್ಟು ಇಜ್ಜಲಾಗೋದು. ಮನೆಯಲ್ಲಿ ನಾವು ಸಾಮ್ರಾಣಿ ಹೊಗೆ ಹಾಕೋಕ್ಕೆ, ಧೂಪ ಹಾಕೋದಕ್ಕೆಲ್ಲ ಇಜ್ಜಲು ಬೇಕಾಗುತ್ತೆ. ಕಡಿಮೆ ಕ್ವಾಂಟಿಟಿನಲ್ಲಿ ಬೇಕಾದಾಗ ನಾವು ಮನೆಯಲ್ಲೇ ಮಾಡ್ಕೋಬೋದು. ಕೆಲವೊಂದು ರೆಸಿಪಿಗಳಿಗೆ ಸ್ಮೋಕಿ ಫ್ಲೇವರ್ ಕೊಡೋಕ್ಕೂ ನಮಗೆ ಇಜ್ಜಲು ಬೇಕೇ ಬೇಕು. ಉರಿ ಮೀಡಿಯಮ್ ಅಥವಾ ಕಡಿಮೆ ಇರಲಿ, ಉರಿ ಜೋರು ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಢಾಬಾ ಸ್ಟೈಲಲ್ಲಿ ಚಿಕನ್ ಫ್ರೈ ಹೇಗೆ ಮಾಡೋದು, ಅದಕ್ಕೆ ಸ್ಮೋಕಿ ಫ್ಲೇವರ್ ಹೇಗೆ ಕೊಡೋದು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಆ ವಿಡಿಯೋ ಲಿಂಕ್ನ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಹಾಗೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ. ಢಾಬಾ ಸ್ಟೈಲ್ ಹಾಟ್ ಆ್ಯಂಡ್ ಸ್ಮೋಕಿ ಚಿಕನ್ ಫ್ರೈ ದಯವಿಟ್ಟು ನೋಡಿ, ನೀವು ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿ, ಈ ರೀತಿ ಉರಿಯಕ್ಕೆ ಹತ್ಕೊಂಡಾಗ ಸುತ್ತ ಒಂದು ಕಪ್ಪು ಲೈನ್ ಥರ ಬರುತ್ತೆ. ಅದು ಸುತ್ತ ಉರಿದು ಮತ್ತೆ ಸೆಂಟ್ರಿಗೆ ಹೋಗುತ್ತೆ. ನೋಡಿ, ಈ ರೀತಿ ಉರಿ ಜೋರಾಗಿರುತ್ತೆ. ಸ್ವಲ್ಪ ಅಲ್ಲೇ ನಿಂತ್ಕೊಂಡು ನೋಡ್ಕೊಳ್ಳಿ. ಇದು ಪೂರ್ತಿ ಇಜ್ಜಲು ಮಾಡೋವರೆಗೂ ಒಂದು 5ರಿಂದ 6 ನಿಮಿಷ ಹಿಡಿಯುತ್ತೆ ಅಷ್ಟೇ. ಏನು ಇಷ್ಟೊಂದು ಉರಿ ಹೆಚ್ಚಾಯ್ತಲ್ಲ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸುತ್ತ ಉರಿದು ಕೊನೆಗೆ ಮಧ್ಯಕ್ಕೆ ಬರುತ್ತೆ, ಅಲ್ಲಿ ತನಕ ಹೀಗೆ ಉರಿತಾ ಇರುತ್ತೆ, ನೋಡ್ಕೊಳ್ಳಿ ಅಷ್ಟೇ. ಮಧ್ಯ ಮಧ್ಯ ತಿರುವು ಹಾಕ್ತಾಯಿರಿ. 2 ಬದಿಲಿ ಚೆನ್ನಾಗಿ ಉರಿ ಅಂಟ್ಕೊಂಡ್ರೇ ಅದು ಉರಿದು ಇಜ್ಜಲಾಗೋದು. ಒಂದಕ್ಕಿಂತ ಹೆಚ್ಚು ಪೀಸ್ಗಳಿದ್ರೆ ಎಲ್ಲದನ್ನು ಕರೆಕ್ಟಾಗಿ ತಿರುವು ಹಾಕಿ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಮರಿಬೇಡಿ. ಹಾಗೆ ನಮ್ಮ ಲೈಫ್ ನಮ್ಮ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಮಾಡಿ. ನಿಮಗೆಲ್ಲ ಒಂದಕ್ಕಿಂತ ಒಂದು ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಕೊಡಬೇಕನ್ನೋದೇ ಈ ಚಾನಲ್ನ ಉದ್ದೇಶ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಉರಿಬೇಕಾದ್ರೆ ಒಂದು ಸರಿ ಟಕ್ಕಂತ ಸೌಂಡ್ ಬರ್ಬೋದು, ಸೀಲ್ಕೊಂಡಿರೋ ಸೌಂಡ್ ಬರ್ಬೋದು. ಈ ರೀತಿ ಪೂರ್ತಿಯಾಗಿ ಹುರಿದು ಕಪ್ಪಾದಾಗ ಇಡ್ಲಿ ರೆಡಿ ಆಗಿರುತ್ತೆ. ನೋಡಿ, ಈ ರೀತಿ ಕೆಂಡ ಹೇಗೆ ಕಾಣ್ತಾ ಇದೆ ಅಂತ, ಕಪ್ಪಗಿದೆ, ತುದಿಯಲ್ಲೆಲ್ಲ ಕೆಂಪಗಿದೆ, ನೋಡಿದ್ರಲ್ಲ. ಈಗ ಇಡ್ಲಿ ರೆಡಿ ಆಗಿದೆ. ಎಷ್ಟು ಸುಲಭವಾಗಿ 5 ನಿಮಿಷದಲ್ಲಿ ಮನೆಯಲ್ಲಿ ಇಡ್ಲಿ ಮಾಡ್ಬೋದಲ್ಲ. ಈ ವಿಡಿಯೋ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ, ನಮ್ಮ ಲೈಫ್ ನಮ್ಮ ಸ್ಟೈಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.